ದೆಹಲಿಗೆ ನಾನು ಕೇವಲ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಲು ಮಾತ್ರ ಹೋಗಿರಲಿಲ್ಲ ಎಂದು ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬೇರೆ ಬೇರೆ ಕೆಲಸಗಳ ನಿಮಿತ್ತವೂ ದೆಹಲಿಗೆ ಹೋಗಿದ್ದೆ. ಮಾಜಿ ಹಾಗೂ ಹಾಲಿ ಮುಖ್ಯಮಂತ್ರಿಗಳು ಸಹ ದೆಹಲಿಗೆ ಬಂದಿದ್ದರು. ಸಹಜವಾಗಿ ಅವರನ್ನ ಭೇಟಿಯಾಗಿದ್ದೇನೆ ಎಂದು ಸವದಿ ತಿಳಿಸಿದರು. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಅಲ್ಲಿ ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡಲಿಕ್ಕೆ ಹೋದದ್ದಲ್ಲ, ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ದಿಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಸಹಜವಾಗಿ ಭೇಟಿಯಾಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಭೇಟಿಯಾಗಿ ಬಂದಿದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿಯಾಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಬಹುತೇಕ ಫಿಕ್ಸ್ ಆಗಿದೆ ಸರ್. ನನಗೆ ಹೆಸರು ಕೇಳಿ ಬರ್ತಾ ಇದೆ, ನಮ್ಮದು ಪಟ್ಟಿ ಇಲ್ಲ. ನಿಮ್ಮ ಮಾಧ್ಯಮದವರನ್ನೇ ಭಾಳಷ್ಟು ಜನರದ್ದು ಈಗಾಗಲೇ ಪ್ರಕಟ ಮಾಡ್ತಾ ಇದ್ದೀರಿ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾ ಇದ್ದನ್ನು ನಾನು ನೋಡಿದ್ದೀನಿ. ನನ್ನ ಹೆಸರು ನೀವು ಪ್ರಕಟ ಮಾಡಿದ್ದೀರಿ. ಬಟ್ ಕೇಂದ್ರದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಕೂಡ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮವಾಗಿರ್ತಕ್ಕಂಥ. ಅಂದರೆ ಮತಕ್ಷೇತ್ರದ ಜನರು ಕೂಡ ನಿರೀಕ್ಷೆ ಇದೆ. ಮತಕ್ಷೇತ್ರದ ಜನರು ನಿರೀಕ್ಷೆ ಇದೆ, ನಿನ್ನ ನಿರೀಕ್ಷೆನೂ ಇದೆ. ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ನಡೆಯಲ್ಲ ಸರ್. ಏನು ಜನರ ಅಭಿಪ್ರಾಯ ನಮಗಾದರೆ ಚೆನ್ನಾಗಿರುತ್ತೆ ಸರ್. ನೋಡೋಣ ಕಾಯಿ ಸರ್. ಈಗ ನೀವು BJPಯಿಂದ ಕಾಂಗ್ರೆಸ್ ಬರಬೇಕಾದ್ರೆ ಕೆಲವೊಂದಿಷ್ಟು ಮಾತುಕತೆಗಳಾದವು. ನಿಮಗೂ ಕೂಡ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಮಾತುಗಳು ಇದ್ದವು ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಸರ್. ಜನರು ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡಿದ ಅನ್ನೋದು ನಿನಗೆ ಗೊತ್ತಿಲ್ಲಲ್ಲ, ಜನರಿಗೂ ಗೊತ್ತಿಲ್ಲಲ್ಲ. ಅದು ಜನರಿಗೆ ಬೇಕಾಗಿರೋದು ಅದೇ ಸರ್. ಈಗ ಏನು ಸಿಗ್ಬೋದಾ ಶಾಸಕರಿಗೆ ಸಚಿವ ಸ್ಥಾನ? ಕಾಯಿರಿ, ಒಂದು ವಾರ ಕಾಯಿರಿ, ಎಲ್ಲರೂ ನಿಮಗೂ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ವೇಳೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಎಂಬ ಚರ್ಚೆಗೆ ಪ್ರತಿಕ್ರಿಯಿಸಿದ ಅವರು, ನನ್ನ ಹಾಗೂ ಹೈಕಮಾಂಡ್ ನಡುವಿನ ಮಾತುಕತೆ ಏನಾಗಿದೆ ಎಂಬುದು ನಮಗೆ ಮಾತ್ರ ಗೊತ್ತು. ಅದರ ಬಗ್ಗೆ ಜನರಿಗೆ ತಿಳಿದಿಲ್ಲ. ಇನ್ನೊಂದು ವಾರ ಕಾಯಿರಿ, ಸಚಿವ ಸ್ಥಾನ ಸಿಗುತ್ತದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ ಎಂದು ಹೇಳುವ ಮೂಲಕ ಕುತೂಹಲಕ್ಕೆ ತೆರೆ ಎಳೆದರು. ರಾಜಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಅರೆ, BSCಯಲ್ಲಿ ಇಷ್ಟೊಂದು ಜನ ಯಾಕೆ? ಇದು ಟ್ರೇಲರ್ ಮಾತ್ರ. ಅಸ್ಲಿ ಸೇಲ್ ಈಗ ಶುರು. ಜುಲೈ 26ರಿಂದ BSC ಡಬಲ್ ಡೀಲ್ ಡಬಲ್ ಖುಷಿ. ಸ್ಯಾರೀಸ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಎಷ್ಟು ಹೊಸ ಕಲೆಕ್ಷನ್. ಪ್ರತಿ ಕಲೆಕ್ಷನ್ ಸೂಪರ್. ನೀವು ಬನ್ನಿ, ಶಾಪಿಂಗ್ ಮಜಾ ಅನುಭವಿಸಿ. BSC ಡಬಲ್ ಡೀಲ್ ಡಬಲ್ ಖುಷಿ. ಅದಕ್ಕೆ BSCಯ ಅತಿ ದೊಡ್ಡ ಸೇಲ್. BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.